ಹೊಸ ಐಡಿಯಾ ಬೇಕು ಅಂದಾಗ ಶುರು ಮಾಡೋಕೆ ಆ ಒಂದು ಸ್ಪಾರ್ಕ್ ಸಿಗೋದೇ ಕಷ್ಟ ಅಲ್ವಾ? ಸರಿ, ಇವತ್ತು ಆ ಸ್ಪಾರ್ಕ್ ಹೊತ್ತಿಸೋಕೆ ಸಹಾಯ ಮಾಡುವ 3 ವಿಚಿತ್ರ ಆದ್ರೆ ತುಂಬಾನೇ ಪರಿಣಾಮಕಾರಿ ದಾರಿಗಳ ಬಗ್ಗೆ ಮಾತಾಡೋಣ. ಕೆಲವೊಂದು ಸಾರಿ ನಮ್ಮ ಯೋಚನೆಗಳು ಒಂದೇ ಕಡೆ ಸ್ಟಕ್ ಆಗ್ಬಿಡುತ್ತೆ ಅಲ್ವಾ? ಒಂದೇ ಸರ್ಕಲ್ನಲ್ಲಿ ಸುತ್ತು ಹೊಡಿತಿರೋ ಥರ. ಹೊಸ ದಾರಿ ಕಾಣದೆ ಒಂಥರ ಬೇಜಾರಾಗುತ್ತೆ. ಆದ್ರೆ ಚಿಂತೆ ಬೇಡ, ಈ ಒಂದು ಯೋಚನಾ ಚಕ್ರದಿಂದ ಹೊರಗೆ ಬರೋಕೆ ಒಂದಷ್ಟು ಇಂಟ್ರೆಸ್ಟಿಂಗ್ ದಾರಿಗಳಿವೆ. ಸರಿ, ಈ ಒಂದು ಚರ್ಚೆಯಲ್ಲಿ ನಮ್ಮ ಯೋಚನಾ ಲಹರಿಗೆ ಒಂದು ಹೊಸ ಟ್ವಿಸ್ಟ್ ಕೊಡೋ 3 ವಿಶೇಷ ವಿಧಾನಗಳ ಬಗ್ಗೆ ನೋಡೋಣ. ಖಂಡಿತವಾಗ್ಲೂ ಹೇಳ್ತೀನಿ, ಇವು ನಮ್ಮ ರೆಗ್ಯುಲರ್ ಥಿಂಕಿಂಗ್ ಪ್ಯಾಟರ್ನನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ. ನಮ್ಮ ಮೊದಲನೇ ವಿಧಾನ ಇದು ನಮ್ಮನ್ನ ನೇರವಾಗಿ ಪ್ರಕೃತಿ ಹತ್ರ ಕರ್ಕೊಂಡು ಹೋಗುತ್ತೆ. ಒಂದ್ ಕ್ಷಣ ಯೋಚನೆ ಮಾಡಿ, ನಾವು ಎದುರಿಸ್ತಿರೋ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗೆ ಪ್ರಾಣಿಗಳು, ಗಿಡಮರಗಳು ಇವೆಲ್ಲ ಈಗಾಗ್ಲೇ ಸೊಲ್ಯೂಷನ್ ಕಂಡುಹಿಡಿದಿದ್ರೆ, ಹೌದು, ಬನ್ನಿ ನೋಡೋಣ ಪ್ರಕೃತಿಯಿಂದ ಏನೆಲ್ಲ ಕಲಿಬೋದು ಅಂತ. ಇಲ್ಲಿ ನೋಡಿ, ಪ್ರಕೃತಿಯ ಸ್ಟ್ರಾಟಜಿಗಳನ್ನ ಬಿಸ್ನೆಸ್ನಲ್ಲಿ ಹೇಗೆ ಅಳವಡಿಸ್ಬೋದು ಅಂತ. ಜೇನುನೊಣಗಳು ಹೊಸ ಗೂಡು ಕಟ್ಟೋಕೆ ಹಿಂಡಾವಿ ಹೋಗ್ತಾವಲ್ಲ, ಅದೊಂದು ಕಂಪನಿ ಹೊಸ ವೆಂಚರ್ ಶುರು ಮಾಡಿದ ಹಾಗೆ. ಇನ್ನು ಗಿಡಗಳಿರೋ ಮುಳ್ಳುಗಳು ಕಂಪನಿಯ ಪೇಟೆಂಟ್ಸ್ ತರ ರಕ್ಷಣೆ ಕೊಡುತ್ತೆ. ಅಷ್ಟೇ ಅಲ್ಲ, ಆಕರ್ಷಕ ಹೂವುಗಳು ಒಂದು ರೀತಿ ಕಂಪನಿಯ ಪ್ರಮುಖ ಪ್ರಾಡಕ್ಟ್ಸ್ ಇದ್ದ ಹಾಗೆ ಅಲ್ವಾ? ಹಾಗಾದ್ರೆ ಈಗ ನಮ್ಮ ಮುಂದಿರೋ ಚಾಲೆಂಜ್ಗೆ ಪ್ರಕೃತಿಯಲ್ಲಿ ಏನ್ ಸೊಲ್ಯೂಷನ್ ಇರಬಹುದು? ಸ್ವಲ್ಪ ಯೋಚನೆ ಮಾಡಿದ್ರೆ ಬಹುಶಃ ಉತ್ತರ ನಮ್ಮ ಕಣ್ಮುಂದೇನೇ ಇರಬಹುದು, ನಮ್ಮ ಸುತ್ತಮುತ್ತಲೇ ಇರಬಹುದು. ಈಗ ಎರಡನೇ ವಿಧಾನ. ಇದರಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐನ ನಮ್ಮ ಕ್ರಿಯೇಟಿವ್ ಪಾರ್ಟ್ನರ್ ಮಾಡ್ಕೊಳ್ಳೋಣ. ನಮ್ಗೆ ಹೊಳೆಯದೇ ಇರೋ ಅದೆಷ್ಟೋ ಸರ್ಪ್ರೈಸಿಂಗ್ ಐಡಿಯಾಗಳನ್ನ ಅದು ಕೊಡಬಲ್ಲದು, ಗೊತ್ತಾ? ನೋಡಿ, ChatGPT ತರಹದ ಎಐ ಟೂಲ್ಸ್ ಇದೆಯಲ್ಲ, ಅವು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾನೇ ಕ್ರಿಯೇಟಿವ್ ಆಗಿರ್ತವೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಒಂದೆರಡು ಕೀವರ್ಡ್ಸ್ ಕೊಟ್ಟು ನನಗೊಂದು 10 ಐಡಿಯಾ ಕೊಡು ಅಂತ ಕೇಳೋದು. ಆಗ ಅದು ತನ್ನಲ್ಲಿರೋ ಕೋಟ್ಯಾಂತರ ಡೇಟಾವನ್ನ ಪ್ರಾಸೆಸ್ ಮಾಡಿ ಕೆಲವೊಮ್ಮೆ ನಿಜಕ್ಕೂ ಅದ್ಭುತವಾದ ಐಡಿಯಾಗಳಿಗೆ ದಾರಿ ಮಾಡಿಕೊಡುತ್ತೆ. ಒಂದು ಉದಾಹರಣೆ ಬೇಕಾ? ಹೊಸ ಕಾರು ಡಿಸೈನ್ ಬಗ್ಗೆ ಐಡಿಯಾ ಕೇಳಿದಾಗ ಎಐ ಈನೆಲ್ಲ ಹೇಳಿದೆ ನೋಡಿ. ಮೊದಲನೇದು ಮಾಡ್ಯುಲರ್ ಕಾರ್, ಅಂದ್ರೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಭಾಗಗಳನ್ನ ಬದಲಾಯಿಸಬಹುದಾದ ಕಾರು. ಎರಡನೇದು ಟ್ರಾನ್ಸ್ಪರೆಂಟ್ ಸೋಲಾರ್ ಕಾರ್, ಪೂರ್ತಿ ಸೂರ್ಯನ ಬೆಳಕಲ್ಲೇ ಚಾರ್ಜ್ ಆಗುತ್ತೆ. ಮೂರನೇದು ಸೆಲ್ಫ್ ಹೀಲಿಂಗ್ ಬಯೋಕಾರ್, ಸಣ್ಣಪುಟ್ಟ ಡ್ಯಾಮೇಜ್ಗಳನ್ನ ತಾನೇ ಸರಿಪಡಿಸ್ಕೊಳ್ಳುತ್ತೆ. ಆಮೇಲೆ ಚಾಲಕರ ಮೂಡ್ಗೆ ತಕ್ಕಂತೆ ಬದಲಾಗೋ ಇಮೋಷನ್ ರೆಸ್ಪಾನ್ಸಿವ್ ಕಾರ್. ಕೊನೆಗೆ ತನ್ನ ಆಕಾರವನ್ನೇ ಕಲಾತ್ಮಕವಾಗಿ ಬದಲಾಯಿಸೋ ಶೇಪ್ ಶಿಫ್ಟಿಂಗ್ ಕಾರ್. ವಾವ್! ಇದೆಲ್ಲ ತಂತ್ರಜ್ಞಾನದ ಕ್ರಿಯೇಟಿವಿಟಿಗೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೆ. ಇನ್ನು ನಮ್ಮ ಮೂರನೇ ಹಾಗೂ ಕೊನೆಯ ವಿಧಾನ. ಇದು ನಮ್ಮ ಯೋಚನೆಯ ಲಿಮಿಟ್ಸ್ ಅನ್ನೇ ಪುಷ್ ಮಾಡಕ್ ಹೇಳುತ್ತೆ. ಅಂದ್ರೆ ಏನನ್ನೇ ಆಗ್ಲಿ, ಅದನ್ನ ಬರೀ 10% ಇಂಪ್ರೂವ್ ಮಾಡೋ ಬಗ್ಗೆ ಯೋಚಿಸೋ ಬದಲು 10 ಪಟ್ಟು ಅಂದ್ರೆ 10x ದೊಡ್ಡದಾಗಿ ಹೇಗೆ ಯೋಚಿಸೋದು ಅನ್ನೋದನ್ನ ಕಲಿಯೋದು. ಮೊದಲನೇ ಪ್ರಶ್ನೆ, ಈಗ ಆಗ್ತಿರೋ ಸೇಲ್ಸ್ಗಿಂತ 100 ಪಟ್ಟು ಅಂದ್ರೆ 100x ಹೆಚ್ಚು ಮಾರಾಟ ಮಾಡ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕಾಗತ್ತೆ? ಈ ಒಂದೇ ಒಂದು ಪ್ರಶ್ನೆ ನಮ್ಮನ್ನ ಹೊಸ ಮಾರ್ಕೆಟ್, ಹೊಸ ಪ್ರಾಡಕ್ಟ್, ಹೊಸ ಟೆಕ್ನಾಲಜಿ ಹೀಗೆ ಎಲ್ಲಾ ದಿಕ್ಕಲ್ಲೂ ಯೋಚಿಸೋ ಹಾಗೆ ಮಾಡುತ್ತೆ. ಹಾಗೆ ಯೋಚಿಸಿದಾಗ ಆ ದೊಡ್ಡ ಗುರಿ ತಲುಪೋಕೆ ಬೇಕಾದ ಒಂದೆರಡು ಸಣ್ಣ ಸ್ಟೆಪ್ಸ್ಗಳನ್ನ ನಾವು ಇವತ್ತೇ ಶುರು ಮಾಡ್ಬೋದಾ? ಇನ್ನೊಂದು ಉದಾಹರಣೆ, ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ 10 ಪಟ್ಟು ಹೆಚ್ಚು ಬೆಲೆ ಇಡಬೇಕು ಅಂದ್ರೆ ಆಗ ಅದರ ವ್ಯಾಲ್ಯೂ ಕೂಡ 10 ಪಟ್ಟು ಹೆಚ್ಚಾಗ್ಲೇಬೇಕು ಅಲ್ವಾ? ಆಗ ನೋಡಿ, ನಾವು ಕ್ವಾಲಿಟಿ, ಡಿಸೈನ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಎಲ್ಲದರ ಬಗ್ಗೆನೂ ಕಂಪ್ಲೀಟ್ ಆಗಿ ಬೇರೆ ಥರನೇ ಯೋಚಿಸೋಕ್ ಶುರು ಮಾಡ್ತೀವಿ. ಇನ್ನೊಂದು ಸನ್ನಿವೇಶ ಕಲ್ಪಿಸ್ಕೊಳ್ಳೋಣ, ನಮ್ಮ ಕಂಪನಿ 10,000 ಎಂಪ್ಲಾಯೀಸ್ ಇರುವಷ್ಟು ದೊಡ್ಡದಾಗಿ ಬೆಳಿಬೇಕು. ಆಗ ಈಗಿರೋ ನಮ್ಮ ಆಪರೇಷನಲ್ ಸಿಸ್ಟಮ್ ಸಾಕಾಗುತ್ತಾ? ಚಾನ್ಸೇ ಇಲ್ಲ. ಆಗ ನಮ್ಗೆ ಕಂಪ್ಲೀಟ್ ಆಗಿ ಹೊಸ ಸಿಸ್ಟಮ್, ಹೊಸ ಟೆಕ್ನಾಲಜಿ, ಹೊಸ ಲೀಡರ್ಶಿಪ್ ಬೇಕೇ ಬೇಕು. ನೋಡಿ, ಈ ಥರ ಯೋಚನೆ ಮಾಡೋದ್ರಿಂದ ನಮ್ಮ ಆಲೋಚನಾ ಶಕ್ತಿ ಎಷ್ಟು ವಿಸ್ತಾರವಾಗುತ್ತೆ ಅಂತ. ಸರಿ, ಈ ವಿಧಾನವನ್ನ ಬಳಸೋದು ಹೇಗೆ? ಸಿಂಪಲ್. ಮೊದಲನೇ ಹಂತ, ಒಂದು ದೊಡ್ಡ ಅಸಾಧ್ಯ ಅನಿಸೋ ಗುರಿಯನ್ನ ಇಟ್ಕೊಳ್ಳಿ. ಎರಡನೇ ಹಂತ, ಆ ಗುರಿಯನ್ನ ತಲುಪಿದಾಗ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಉದಾಹರಣೆಗೆ 24/7 ಕಸ್ಟಮರ್ ಸಪೋರ್ಟ್ ಅಥವಾ ಬೇರೆ ದೇಶದಲ್ಲಿ ಆಫೀಸ್. ಇನ್ನು ಕೊನೆಯ ಹಾಗೂ ಅತಿ ಮುಖ್ಯವಾದ ಹಂತ, ಆ ದೊಡ್ಡ ಪ್ಲಾನ್ನಲ್ಲಿರೋ ಯಾವುದಾದ್ರೂ ಒಂದು ಸಣ್ಣ ಅಂಶವನ್ನ ಮುಂದಿನ ವಾರದಲ್ಲೇ ಶುರು ಮಾಡಕ್ ಆಗತ್ತಾ ಅಂತ ಯೋಚಿಸಿ. ದೊಡ್ಡ ಕನಸಿನ ಕಡೆಗೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡೋದು. ಸರಿ, ನಾವು ನೋಡಿದ ಈ 3 ವಿಧಾನಗಳು ಹೊಸ ಆಲೋಚನೆಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಮ್ಮೆ ಸಾರಾಂಶ ನೋಡೋಣ. ಇಲ್ಲಿ ನೋಡಿ,
ಪ್ರತಿಯೊಂದು ವಿಧಾನದ ಹಿಂದಿರೋ ಮೂಲ ಪ್ರಶ್ನೆ ಏನು ಅಂತ. ಮೊದಲನೆಯದು ಪ್ರಕೃತಿ. ಈ ಸಮಸ್ಯೆಯನ್ನ ಪ್ರಕೃತಿ ಹೇಗೆ ಪರಿಹರಿಸುತ್ತೆ? ಎರಡನೇದು ಎಐ. ತಂತ್ರಜ್ಞಾನದಿಂದ ಯಾವೆಲ್ಲ ಸರ್ಪ್ರೈಸಿಂಗ್ ಐಡಿಯಾಗಳು ಬರಬಹುದು? ಮತ್ತು ಮೂರನೇದು ಉನ್ನತ ಗುರಿ. ಇದನ್ನೇ ನಾವು ದೊಡ್ಡ ಸ್ಕೇಲ್ನಲ್ಲಿ ಮಾಡಬೇಕು ಅಂದ್ರೆ ಏನೆಲ್ಲ ಬೇಕಾಗುತ್ತೆ? ನೋಡಿ, ಪ್ರತಿಯೊಂದು ಪ್ರಶ್ನೆಯೂ ನಮ್ಮ ಯೋಚನೆಗೆ ಒಂದೊಂದು ಹೊಸ ದಿಕ್ಕನ್ನು ತೋರಿಸುತ್ತೆ. ಹಾಗಾದ್ರೆ ಈ 3 ವಿಧಾನಗಳಲ್ಲಿ ಯಾವುದು ನಮ್ಮ ಮುಂದಿನ ಹೊಸ ಆಲೋಚನೆಗೆ ಸ್ಪಾರ್ಕ್ ಕೊಡ್ಬೋದು? ಇದ್ರಲ್ಲಿ ಯಾವುದಾದ್ರೊಂದನ್ನು ಪ್ರಯತ್ನಿಸಿ ನೋಡಿ. ಯೋಚನೆಗೆ ಹೊಸ ರೆಕ್ಕೆಗಳು ಬರಬಹುದು. ಮುಂದಿನ ದೊಡ್ಡ ಐಡಿಯಾ ನಿಮ್ಮದಾದಿರಬಹುದು.